ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡೀಸ್ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡೀಸ್ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ KS, PSI, PDO, FDA, ಗ್ರೂಪ್ ಸಿ, RRB, NTPC ಹಾಗೂ ರಾಜ್ಯದ ಇನ್ನಿತರ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಚಲಿತ ವಿಷಯಗಳಾಧಾರಿತ ತರಗತಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ನಾವು ತೆಗೆದುಕೊಳ್ಳುವಂಥ ಈ ಒಂದು ತರಗತಿಯು ಮುಂದೆ ಬರುವಂಥ ರಾಜ್ಯದ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಸೊ ಇವತ್ತಿನೊಂದು ತರಗತಿಯಲ್ಲಿ ನಾನೊಂದು ವಿಶೇಷವಾದ ಪ್ರಚಲಿತ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ತೆಗೆದುಕೊಂಡಂಥ ಪ್ರಚಲಿತ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆಯು ಮುಂದೆ ಬರುವಂಥ ಪರೀಕ್ಷೆಗೆ ತುಂಬ ಉಪಯುಕ್ತವಾಗಿದೆ ಸ್ನೇಹಿತರೆ. ಇವತ್ತಿನ ಒಂದು ವಿಶೇಷವಾದ ಪ್ರಚಲಿತ ಪ್ರಶ್ನೆ ಏನೆಂದರೆ, ಇತ್ತೀಚೆಗೆ 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡ ಭಾರತದ ಶಿಕ್ಷಕಿ ಯಾರು ಎಂದು ಪ್ರಶ್ನೆ ಕೇಳಿದರೆ. ಪ್ರಶ್ನೆ ಏನೆಂದರೆ, ಇತ್ತೀಚೆಗೆ 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡ ಭಾರತದ ಶಿಕ್ಷಕಿ ಯಾರು ಎಂದು ಪ್ರಶ್ನೆ ಕೇಳಿದರೆ, ಈ ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸು ರೂಬಲ್ ನಾಗಿ ಅಂತ ಇದೆ. ಎರಡನೇ ಆಪ್ಷನ್ಸು ದಿವ್ಯಾ ವಿಕಾಸ್ ಅಂತಿದೆ. ಹಾಗೂ ಮೂರನೇ ಆಪ್ಷನ್ಸು ಪಂಕಜ್ ಬದೌರಿ ಅಂತಿದೆ. ಹಾಗೂ ಕೊನೆಯ ಆಪ್ಷನ್ಸು ಮತ್ತು ನಾಲ್ಕನೇ ಆಪ್ಷನ್ಸು ರಂಜಿತಾ ಸಿನ್ಹಾ ದಿಸಾಲ್ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಎ ಅಥವಾ ಆಪ್ಷನ್ಸ್ 1 ರೂಬಲ್ ನಾಗಿ ಸರಿಯಾಗಿದೆ. ಅಂದ್ರೆ ಸ್ನೇಹಿತರೆ, ರೂಬಲ್ ನಾಗಿ ಅವರು 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಭಾರತದ ಶಿಕ್ಷಕಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಾಗೆ ಜಾಗತಿಕ ಶಿಕ್ಷಕ ಪ್ರಶಸ್ತಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡುವ ಒಂದು ಪ್ರಸಿದ್ಧವಾದ ಪ್ರಶಸ್ತಿಯಾಗಿದೆ. ಈ ಪ್ರಶ್ನೆಯ ಮೇಲೆ ಹಿಂದೆ ನಡೆದಂಥ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ಒಂದು ಜಾಗತಿಕ ಶಿಕ್ಷಕ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಅದರ ಒಂದು ಹಿನ್ನೆಲೆ ಏನಿದೆ, ಅದನ್ನು ಇಲ್ಲಿವರೆಗೆ ಎಷ್ಟು ಜನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಯಾವ ದೇಶ ನೀಡುತ್ತದೆ, ಅದು ಮತ್ತು ಯಾವ ಒಂದು ಸಂಸ್ಥೆಯು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತದೆ ಎಂದು ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಚಿತ್ರದಲ್ಲಿ ನೋಡ್ತಿರ್ಬೋದು, ಇವರೇ ರುಬೆಲಾ ನಾಗಿ. ಅಂದ್ರೆ 2026ರ ಜಾಗತಿಕ ಗ್ಲೋಬಲ್ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡ ಭಾರತದ ಹೆಮ್ಮೆಯ ಮಹಿಳೆ ರೂಬಲ್ ನಾಗಿಯವರು. ಇವರು ದುಬೈನ ಶೇಖ್ ಅಲಿಯವರು. ಇಂಡಿಯನ್ ಎಜುಕೇಟರ್ ರೂಬಲ್ ನಾಗಿ ವಿನ್ಸ್ $1 million ಗ್ಲೋಬಲ್ ಟೀಚರ್ ಪ್ರೈಸ್ 2016 ದುಬೈ ಫಾರ್ ಕಮ್ಯುನಿಟಿ ಬೇಸ್ಡ್ ಆರ್ಟ್ ಲೀಡ್ ಎಜುಕೇಶನ್. ಓಕೆ ಸ್ನೇಹಿತರೆ, ಇದೊಂದು ಸಂಕ್ಷಿಪ್ತ ವಿವರ ನೋಡಬೇಕಂದ್ರೆ ಸ್ನೇಹಿತರೆ, ಇತ್ತೀಚೆಗೆ ಸೌದಿ ಅರೇಬಿಯಾದ ದುಬೈನಲ್ಲಿ ಜರುಗಿದ 2026ರ ವಾರ್ಷಿಕ ವಿಶ್ವ ಸರ್ಕಾರಿ ಶೃಂಗಸಭೆ. ಯಾವುದು? ಸೌದಿ ಅರೇಬಿಯಾದ ದುಬೈನಲ್ಲಿ ಒಂದು ಸಭೆ ನಡೀತದೆ. ಅದು ಯಾವ ಸಭೆ ಅಂದ್ರೆ ವಾರ್ಷಿಕ ವಿಶ್ವ ಸರ್ಕಾರಿ ಶೃಂಗಸಭೆ ಸಭೆ ನಡೀತದೆ. ಈ ಒಂದು ಸಭೆಯಲ್ಲಿ ಏನ್ ಮಾಡ್ತಾರಂದ್ರ, 100 ಕಲಿಕಾ ಕೇಂದ್ರಗಳನ್ನು ರಚಿಸಿದ್ದಕ್ಕಾಗಿ ದುಬೈನ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಮ್. ಅಂದ್ರೆ ಇವ್ರು ಯಾರಂದ್ರ ದುಬೈನ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಉಲ್ ಮುಕ್ತಮ್ ಅವರು ಭಾರತೀಯ ಹೆಮ್ಮೆಯ ಶಿಕ್ಷಕಿಯಾದಂಥ ರೂಬಲ್ ನಾಗಿ ಅವರಿಗೆ $1 million ಮೊತ್ತದ 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಯಾರು ಮಾಡಿದ್ರು? ದುಬೈನ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಮ್. ಇದು ಕೇವಲ ಒಬ್ಬರ ಹೆಸರಿದೆ. ಈ ಅಲ್ ಮುಕ್ತಮ್ ಅವ್ರು ಏನ್ ಮಾಡ್ತಾರಂದ್ರ, ಭಾರತೀಯ ಶಿಕ್ಷಕಿಯಾದಂಥ ರೂಬಲ್ ನಾಗಿ ಅವರಿಗೆ $1 million ಮೊತ್ತದ 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಹಾಗಾದ್ರೆ ಈ ಮೊಹಮ್ಮದ್ ಬಿನ್ ರಶೀದ್ ಅವ್ರು ಯಾರಂದ್ರ, ಇವರು UAE ದೇಶದ ಉಪ ಪ್ರಧಾನ ಮಂತ್ರಿ ಮತ್ತು ರಕ್ಷಣಾ ಸಚಿವರು ಮತ್ತು ದುಬೈನ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಯಾರು? ಮೊಹಮ್ಮದ್ ಬಿನ್ ರಶೀದ್ ಅಲ್ ಅವರು ಏನಿದಾರಲ್ಲ, ಇವರು ಈ UAE ದೇಶದ ಉಪ ಪ್ರಧಾನ ಮಂತ್ರಿಯಾಗಿದ್ದು ಮತ್ತು ರಕ್ಷಣಾ ಸಚಿವರಾಗಿದ್ದು ದುಬೈನ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿದ್ದು, ಇವರು ನಮ್ಮ ಭಾರತೀಯ ಹೆಮ್ಮೆಯ ಶಿಕ್ಷಕಿಯಾದಂಥ ರೂಬಲ್ ನಾಗಿ ಅವರಿಗೆ $1 million ಮೊತ್ತದ 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅಷ್ಟೇ ಸ್ನೇಹಿತರೆ, ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾದಂಥ ರೂಬಲ್ ನಾಗಿ ಅವರು ಭಾರತದ 2ನೇ ಶಿಕ್ಷಕರಾಗಿದ್ದಾರೆ. ಯಾರು? ಭಾರತದ 2ನೇ ಶಿಕ್ಷಕರಾಗಿದ್ದಾರೆ ಮತ್ತು ಇವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದಾರೆ. ಯಾರು? ರೂಬಲ್ ನಾಗಿ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದಾರೆ ಮತ್ತು ಭಾರತದ 2ನೇ ವ್ಯಕ್ತಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿಯ 10ನೇ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಎಷ್ಟು? ಇದು 10ನೇ ಪ್ರಶಸ್ತಿಯನ್ನು ನೀಡಿದ್ದಾರೆ. ಯಾರಿಗೆ? ರೂಬಲ್ ನಾಗಿ ಅವರಿಗೆ 10ನೇ ಪ್ರಶಸ್ತಿ ಇದು ದೊರೆತಿದ್ದು. ಹಾಗಾದ್ರೆ ರೂಬಲ್ ನಾಗಿ ಅವರಿಗೆ ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆಗಾಗಿ ಈ ಒಂದು ಪ್ರಶಸ್ತಿ ನೀಡಲಾಯ್ತಂದ್ರೆ, ರೂಬಲ್ ನಾಗಿ ಅವರಿಗೆ ನಿರ್ಲಕ್ಷ್ಯಕ್ಕೊಳಗಾದ ಗೋಡೆಗಳನ್ನು ಓದುವುದು, ಬರೆಯುವುದು ಮತ್ತು ಅಂಕಗಣಿತವನ್ನು ಕಲಿಸುವ ಸಂವಾದಾತ್ಮಕ
ಶೈಕ್ಷಣಿಕ ಭಿತ್ತಿ ಚಿತ್ರಗಳಿಗಾಗಿ ಪರಿವರ್ತಿಸುವ ಪ್ರಯತ್ನಗಳನ್ನು ಗುರುತಿಸಿ ರುಬಲ್ ನಾಗಿ ಅವ್ರಿಗೆ ಏನ್ ಮಾಡಾಯ್ತಂದ್ರ 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಓಕೆ ಸ್ನೇಹಿತರೆ, ಮುಂದೆ ನೋಡೋಣ. ರುಬಲ್ ನಾಗಿ ಅವರು ಯಾರು? ರುಬಲ್ ನಾಗಿ ಅವರು ಶಿಲ್ಪಗಳು, ಕಲಾ ಸ್ಥಾಪನೆಗಳು ಮತ್ತು ವರ್ಣಚಿತ್ರಗಳಲ್ಲಿ ಪರಿಣಿತಿ ಹೊಂದಿರುವ ಭಾರತೀಯ ಕಲಾವಿದೆಯಾಗಿದ್ದಾರೆ. ಯಾರು? ರುಬಲ್ ನಾಗಿ ಅವರು ಏನಂದ್ರ ಶಿಲ್ಪಗಳು, ಕಲಾ ಸ್ಥಾಪನೆಗಳು ಮತ್ತು ವರ್ಣಚಿತ್ರಗಳಲ್ಲಿ ಪರಿಣತಿ ಹೊಂದಿರುವ ಭಾರತೀಯ ಕಲಾವಿದೆಯಾಗಿದ್ದು, ಕ್ರಿಸ್ತಶಕ 1980 ಜುಲೈ 8ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನಿಸಿದರು. ಹಾಗಾದ್ರೆ ಸ್ನೇಹಿತರೆ, ರುಬಲ್ ನಾಗಿ ಅವರು ಎಲ್ಲಿ ಜನಿಸ್ತಾರೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಜನಿಸ್ತಾರೆ. ಯಾವ ವರ್ಷದಂದು ಜನಿಸ್ತಾರೆ ಅಂದ್ರೆ 1980 ಜುಲೈ 8ರಂದು ಜನಿಸ್ತಾರೆ. ಇವರೊಬ್ರು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವರೊಬ್ರು ಭಾರತೀಯ ಕಲಾವಿದೆಯಾಗಿದ್ದಾರೆ. ಯಾರು? ರುಬಲ್ ನಾಗಿ ಅವರು. ರುಬಲ್ ನಾಗಿ ಅವರು ಒಂದು ಸಂಸ್ಥೆ ಇದೆ, ಅಂದ್ರೆ ಒಂದು ಚಾರಿಟಬಲ್ ಟ್ರಸ್ಟ್ ಇದೆ ಅವ್ರದ್ದು. ಆ ಟ್ರಸ್ಟ್ ಫೌಂಡೇಶನ್ ಅಥವಾ ಟ್ರಸ್ಟ್ ಹೆಸರಂದ್ರ ರುಬಲ್ ನಾಗಿ ಕಲಾ ಪ್ರತಿಷ್ಠಾನ. ಯಾರು? ರುಬಲ್ ನಾಗಿ ಅವರ ಫೌಂಡೇಶನ್ ಹೆಸರೇನಂದ್ರ ರುಬಲ್ ನಾಗಿ ಕಲಾ ಪ್ರತಿಷ್ಠಾನ. ಈ ಒಂದು ರುಬಲ್ ನಾಗಿ ಕಲಾ ಪ್ರತಿಷ್ಠಾನದ ಮುಖಾಂತರ ರುಬಲ್ ನಾಗಿ ಅವರು ಏನ್ ಮಾಡಿದ್ರು ಅಂದ್ರ ಭಾರತದಾದ್ಯಂತ ಸುಮಾರು 800ಕ್ಕೂ ಹೆಚ್ಚು ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಈ ಕೇಂದ್ರಗಳು ಎಂದಿಗೂ ಶಾಲೆಗೆ ಹೋಗದ ಮಕ್ಕಳಿಗೆ ರಚನಾತ್ಮಕ ಶಿಕ್ಷಣ ಒದಗಿಸುವ ಗುರಿಯನ್ನು ಹೊಂದಿದೆ. ಯಾವುದು? ರುಬಲ್ ನಾಗಿ ಅವರು ಸ್ಥಾಪಿಸಿದ ರುಬಲ್ ನಾಗಿ ಕಲಾ ಪ್ರತಿಷ್ಠಾನದ ಮೂಲಕ ರುಬಲ್ ನಾಗಿ ಅವರು ಏನ್ ಮಾಡಿದ್ರು ಅಂದ್ರ ಭಾರತದಾದ್ಯಂತ ಸುಮಾರು 800ಕ್ಕೂ ಹೆಚ್ಚು ಕಲಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಕಲಿಕಾ ಕೇಂದ್ರಗಳು ಏನ್ ಮಾಡ್ತಾವಂದ್ರ ಎಂದಿಗೂ ಶಾಲೆಗೆ ಹೋಗದಂತ ಮಕ್ಕಳಿಗೆ ರಚನಾತ್ಮಕ ಶಿಕ್ಷಣ ಒದಗಿಸುವ ಉದ್ದೇಶವನ್ನು ಗುರಿಯನ್ನು ಹೊಂದಿವೆ. ಅಷ್ಟೇ ಅಲ್ಲದೆ ರುಬಲ್ ನಾಗಿ ಅವರು ಸಾಕ್ಷರತೆ, ವಿಜ್ಞಾನ, ಗಣಿತ ಮತ್ತು ಇತಿಹಾಸದಂತ ವಿಷಯಗಳ ಆಧಾರದ ಮೇಲೆ ಶೈಕ್ಷಣಿಕ ಭಿತ್ತಿ ಚಿತ್ರಗಳನ್ನು ರಚಿಸುತ್ತಾರೆ. ಯಾವುದು? ರುಬಲ್ ನಾಗಿ ಅವರು ಯಾವ ಕ್ಷೇತ್ರಗಳಲ್ಲಿ ಭಿತ್ತಿ ಚಿತ್ರಗಳನ್ನು ರಚಿಸ್ತಾರೆ? ಸಾಕ್ಷರತೆ, ವಿಜ್ಞಾನ, ಗಣಿತ, ಇತಿಹಾಸದಂತ ವಿಷಯಗಳ ಆಧಾರದ ಮೇಲೆ ಶೈಕ್ಷಣಿಕ ಭಿತ್ತಿ ಚಿತ್ರಗಳನ್ನು ರಚಿಸುತ್ತಾರೆ. ಯಾರು? ರುಬಲ್ ನಾಗಿ ಅವರು. ಸ್ನೇಹಿತರೆ, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಈ ಚಿತ್ರಗಳ ವಿಶೇಷತೆ ಏನಂದ್ರೆ ನಾನು ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನ ಹಾಕಿದ್ದೇನೆ. ರುಬಲ್ ನಾಗಿ ಅವರ ಚಿತ್ರಗಳನ್ನ ಹಾಕಿದ್ದೇನೆ. ಟೀಚರ್ ಹೂ ಮೇಡ್ ಹಿಸ್ಟ್ರಿ. ಸ್ನೇಹಿತರೆ, ರುಬಲ್ ನಾಗಿ ಅವರು ಭಾರತೀಯ ಕಲಾವಿದೆಯಾಗಿದ್ದು ನಿಮಗೆ ತಿಳಿದಿದೆ. ಇವರು ಮತ್ತು ಸಮಾಜ ಸೇವಕಿಯಾಗಿ ಕೂಡ ಪ್ರಸಿದ್ಧರಾಗಿದ್ದಾರೆ. ಇವರು ನಾನು ಹೇಳಿದ ಹಾಗೆ ತಮ್ಮ ರುಬಲ್ ನಾಗಿ ಆರ್ಟ್ ಫೌಂಡೇಶನ್ ಮೂಲಕ ಬಡ ಹಾಗೂ ಹಿಂದುಳಿದ ವರ್ಗದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಾರೆ. ಏನಂದ್ರ ಬಡ ಹಾಗೂ ಹಿಂದುಳಿದ ಮಕ್ಕಳಿಗೆ ಏನ್ ಮಾಡ್ತಾರೆ ಅನ್ನೋರು ಉಚಿತವಾದ ಶಿಕ್ಷಣ ನೀಡುತ್ತಾರೆ. ಅಷ್ಟೇ ಅಲ್ಲದವರು ವಿಶೇಷವಾಗಿ ನಗರಗಳ ಸ್ಲಮ್ ಪ್ರದೇಶಗಳಲ್ಲಿ ವಾಸಿಸುವ ಮಕ್ಕಳಿಗೆ ಶಿಕ್ಷಣ, ಕಲೆ, ತರಬೇತಿ ಮತ್ತು ನೈತಿಕ ಮೌಲ್ಯಗಳ ಕುರಿತು ಮಾರ್ಗದರ್ಶನ ನೀಡುತ್ತಾರೆ. ಯಾರು? ರುಬಲ್ ನಾಗಿ ಅವರು. ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಉದ್ದೇಶದಿಂದ ಚಿತ್ರಕಲೆ, ಕೈಗಾರಿಕೆ ಹಾಗೂ ಇತರ ಸೃಜನಾತ್ಮಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿದ್ದಾರೆ. ಇಂಥ ರುಬಲ್ ನಾಗಿ ಅವರ ಈ ಸೇವಾ ಕಾರ್ಯದಿಂದ ಅನೇಕ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಭವಿಷ್ಯದ ಅವಕಾಶಗಳು ಲಭಿಸಿ ಬಂದಿವೆ. ಇದು ಒಂದು ರುಬಲ್ ನಾಗಿ ಅವರ ಒಂದು ಉತ್ತಮವಾದಂತ ಶ್ಲಾಘನೀಯವಾದಂತ ಮಹತ್ವದ ಕಾರ್ಯವಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಗ್ಲೋಬಲ್ ಟೀಚರ್ ಪ್ರೈಸ್ ಎಂದರೇನು? ಗ್ಲೋಬಲ್ ಜಾಗತಿಕ ಶಿಕ್ಷಕ ಪ್ರಶಸ್ತಿ ಎಂದರೇನು? ಅದನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂದು ಸ್ವಲ್ಪ ಮಾಹಿತಿ ನೋಡೋಣ. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಲ್ಲ ಸ್ನೇಹಿತರೆ, ಯಾರು ಜಾಗತಿಕ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಆಗುತ್ತಾರಲ್ಲ ಅವರಿಗೆ ಏನ್ ಮಾಡ್ತಾರಂದ್ರ ಈ ಒಂದು ಅವಾರ್ಡ್ ಅನ್ನು ಕೊಡ್ತಾರೆ. ಈ ಒಂದು ಕಪ್ ಅನ್ಬೋದು ಇದನ್ನ. ಈ ಒಂದು ಕಪ್ ಅನ್ನು ಕೊಡ್ತಾರೆ ಯಾರಿಗೆ? ಜಾಗತಿಕ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಆದವರಿಗೆ. ಸೊ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವ್ದಂದ್ರ ವರ್ಕಿ ಫೌಂಡೇಶನ್. ಯಾವುದು? ವರ್ಕಿ ಎಂಬ ಫೌಂಡೇಶನ್ ಪ್ರತಿ ವರ್ಷ ಗ್ಲೋಬಲ್ ಟೀಚರ್ ಪ್ರೈಸ್ ಅನ್ನು ನೀಡುತ್ತದೆ. ಹಾಗಾದ್ರೆ ಈ ವರ್ಕಿ ಫೌಂಡೇಶನ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದಂದ್ರ ಇದು ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟಿದ್ದು. ವರ್ಕಿ ಫೌಂಡೇಶನ್ ಇದು ಯಾವ ದೇಶದಂದ್ರ ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಈ ಒಂದು ಪ್ರಶಸ್ತಿಯ ಮೊತ್ತ ಎಷ್ಟಂದ್ರ $1 ಮಿಲಿಯನ್ US ಡಾಲರ್. ಸಾರಿ ಸ್ನೇಹಿತರೆ, $1 ಮಿಲಿಯನ್ ಅಮೆರಿಕನ್ ಡಾಲರ್. ಈ ಪ್ರಶಸ್ತಿಯ ಮೊತ್ತ ಎಷ್ಟಂದ್ರ $1 ಮಿಲಿಯನ್ ಅಮೆರಿಕನ್ ಡಾಲರ್. ಹಾಗಾದ್ರೆ 1 ಮಿಲಿಯನ್ ಎಂಬುದು ಭಾರತದ ಕರೆನ್ಸಿಯಲ್ಲಿ ಎಷ್ಟು ಮೊತ್ತ ಆಗುತ್ತಂದ್ರೆ 10 ಲಕ್ಷ ರೂಪಾಯಿ ಆಗುತ್ತದೆ. 1 ಮಿಲಿಯನ್ ಅಂದ್ರೆ ನಮ್ಮ ಭಾರತದ ಕರೆನ್ಸಿಗೆ ಹೋಲಿಕೆ ಮಾಡಿದ್ರೆ 10 ಲಕ್ಷ ರೂಪಾಯಿ ಆಗುತ್ತದೆ. ಹಾಗಾದ್ರೆ ಅದನ್ನು ಯಾವ ಒಂದು ಕ್ಷೇತ್ರದ ಸಾಧನೆಗಾಗಿ ನೀಡ್ತಾರೆ ಅಂದ್ರ ಇದನ್ನು ಅತ್ಯುತ್ತಮ ಕೊಡುಗೆ ನೀಡಿದ ಶಿಕ್ಷಕರಿಗೆ ನೀಡುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಒಂದು ಪ್ರಶಸ್ತಿಯಾಗಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಅತ್ಯುತ್ತಮ ಕೊಡುಗೆ ನೀಡ್ತಾರಲ್ಲ ಅಂತ ಶಿಕ್ಷಕರಿಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಗ್ಲೋಬಲ್ ಟೀಚರ್ ಅವಾರ್ಡ್ ಅನ್ನು ನೀಡ್ತಾರೆ. ಇದನ್ನ ನೀಡುವ ದೇಶ ಯಾವ್ದಂದ್ರೆ ಅಮೆರಿಕ. ನೀಡುವ ಸಂಸ್ಥೆ ಯಾವ್ದಂದ್ರೆ ವರ್ಕಿ ಫೌಂಡೇಶನ್. ಇದರ ಒಂದು ಮೊತ್ತ ಎಷ್ಟು ಅಂದ್ರೆ $1 ಮಿಲಿಯನ್ ಅಮೆರಿಕನ್ ಡಾಲರ್. ಹಾಗೂ
ಇದರ ಮೊದಲ ಪ್ರಶಸ್ತಿಯನ್ನು ನೀಡಿದ ವರ್ಷ ಆದ್ರ 2015ರಲ್ಲಿ ಮೊದಲ ಪ್ರಶಸ್ತಿ ನೀಡಲಾಯಿತು. ಇಲ್ಲಿವರೆಗೆ ಒಟ್ಟು ಎಷ್ಟು ಪ್ರಶಸ್ತಿಯನ್ನು ನೀಡಲಾಗಿದೆ ಅಂದ್ರೆ 10. ಅಂದ್ರೆ ಇಲ್ಲಿವರೆಗೆ ಒಟ್ಟು ಪ್ರಶಸ್ತಿ ವಿಜೇತರ ಸಂಖ್ಯೆ ಎಷ್ಟಂದ್ರೆ 10. ಈ 10 ಜನರಲ್ಲಿ ಇಬ್ಬರು ಭಾರತೀಯರಿದ್ದಾರೆ, ಒಬ್ರು ಪುರುಷ ಮತ್ತು ಒಬ್ರು ಮಹಿಳೆ. ಓಕೆ ಸ್ನೇಹಿತರೆ, ಗ್ಲೋಬಲ್ ಟೀಚರ್ ಪ್ರೈಸ್ ನೋಡಿದ್ವಿ. ಇದನ್ನು ನೀಡುವ ಸಂಸ್ಥೆ ಯಾವುದಂದ್ರೆ ವರ್ಕಿ ಫೌಂಡೇಶನ್. ಈ ಪ್ರಶಸ್ತಿಯ ಮೊತ್ತ ಎಷ್ಟು? $1,000,000. ಇದನ್ನು ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡ್ತಾರ? ಅತ್ಯುತ್ತಮ ಕೊಡುಗೆ ನೀಡಿದ ಶಿಕ್ಷಕರು ನೀಡ್ತಾರೆ. ನೀಡುವ ದೇಶ ಅಮೆರಿಕ. ಒಟ್ಟು ಪ್ರಶಸ್ತಿ ವಿಜೇತರ ಸಂಖ್ಯೆ ಎಷ್ಟು? 10. ಹಾಗಾದ್ರೆ ಮೊದಲ ಪ್ರಶಸ್ತಿ ನೀಡಿದ ವರ್ಷ 2015. ಹಾಗಾದ್ರೆ ಸ್ನೇಹಿತರೆ, ಈ ಪ್ರಶಸ್ತಿಯನ್ನು ಪಡೆದಂತ 10 ವ್ಯಕ್ತಿಗಳ ಒಂದು ವಿವರಣೆ, ಸಂಕ್ಷಿಪ್ತವಾದ ವಿವರಣೆ ನೋಡೋಣ. ಸ್ನೇಹಿತರೆ, ಮೊದಲ ಪ್ರಶಸ್ತಿಯನ್ನು 2015ರಲ್ಲಿ ನೀಡಿತ್ತು. ಮೊದಲ ಪ್ರಶಸ್ತಿಯ ವಿಜೇತರು ಯಾವ್ದಂದ್ರ ಶ್ಯಾನ್ಸಿ ಅಟೆಲ್. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಿದಾರಲ್ಲ, ಇವರೇ ಶ್ಯಾನ್ಸಿ ಅಟೆಲ್. ಇವರಿಗೆ 2015ರಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು. ಇವರು ಯಾವ ದೇಶದವರು ಅಂದ್ರೆ ಅಮೆರಿಕ ದೇಶದವರು. ಯಾರು? ಶ್ಯಾನ್ಸಿ ಅಟೆಲ್, ಅಮೆರಿಕ ದೇಶದವರು. ಅದೇ ರೀತಿಯಾಗಿ 2016ರಲ್ಲಿ 2ನೇ ಪ್ರಶಸ್ತಿಯನ್ನು ಹವನ್ ಅಲ್ ಹೊರ್ಬಾ ಅವರಿಗೆ ನೀಡಲಾಯಿತು. ಇವರು ಯಾವ ದೇಶದವರು ಅಂದ್ರ ಇವರು ಪ್ಯಾಲೆಸ್ಟೈನ್ ದೇಶದವರು. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಿದಾರಲ್ಲ, ಇವರೇ ಹವನ್ ಅಲ್ ಹೊರ್ಬಾ. ಇವರಿಗೆ ಜಾಗತಿಕ ಅಂತಾರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಯನ್ನು 2ನೇ ಪ್ರಶಸ್ತಿಯನ್ನು ನೀಡಲಾಯಿತು. ಮೂರನೇದಾಗಿ ಈ ಚಿತ್ರದಲ್ಲಿ ನೋಡಬಹುದು ಮ್ಯಾಗಿ ಮ್ಯಾಕ್ಡೊನಾಲ್ಡ್. ಇವರಿಗೆ 2017ರಲ್ಲಿ 3ನೇ ಪ್ರಶಸ್ತಿ ನೀಡಲಾಯಿತು. ಇವರು ಯಾವ ದೇಶದವರು ಅಂದ್ರೆ ಕೆನಡಾ ದೇಶ. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಾರಲ್ಲ, ಇವರೇ ಮ್ಯಾಗಿ ಮ್ಯಾಕ್ಡೊನಾಲ್ಡ್. ಹಾಗೂ 4ನೇ ಬಾರಿಗೆ 4ನೇ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂದ್ರ ಆಂಡ್ರಿಯಾ ಜಾಪಿರೌಕಾ. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಿದಾರಲ್ಲ, ಇವರೇ ಆಂಡ್ರಿಯಾ ಜಾಪಿರೌಕಾ. ಇವರಿಗೆ 2018ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು. ಯಾವ ಪ್ರಶಸ್ತಿ? ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು. ಇವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದ್ರ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಬ್ರಿಟನ್ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಯಾರು? ಆಂಡ್ರಿಯಾ ಜಾಪಿರೌಕಾ. ಹಾಗೂ 5ನೇ ವರ್ಷದ ಪ್ರಶಸ್ತಿ ಅಥವಾ 5ನೇ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂದ್ರ ಪೀಟರ್ ತಬ್ಚಿ ಅವರಿಗೆ ನೀಡಲಾಯಿತು. ನೋಡ್ತಾ ಇದ್ದೀರಲ್ಲ ನೀವು ಚಿತ್ರದಲ್ಲಿ, ಇವರೇ ಪೀಟರ್ ತಬ್ಚಿ. ಇವರು ಕೆನಡಾ ದೇಶದವರು. ಇವರಿಗೆ 2019ರಲ್ಲಿ 5ನೇ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ನೀಡಲಾಯಿತು. ಅದೇ ರೀತಿಯಾಗಿ 6ನೇ ಜಾಗತಿಕ ಪ್ರಶಸ್ತಿಯನ್ನು ನಮ್ಮ ಹೆಮ್ಮೆಯ ಭಾರತೀಯ ಶಿಕ್ಷಕರಾದಂಥ ರಂಜಿತ್ ಸಿನ್ಹಾ ಡಿಸಾಲೆ ಅವರಿಗೆ ನೀಡಲಾಯಿತು. ಈ ಚಿತ್ರದಲ್ಲಿ ಏನು ಕಾಣಿಸ್ತಾರಲ್ಲ, ಇವರೇ ನಮ್ಮ ಹೆಮ್ಮೆಯ ಭಾರತೀಯ ಶಿಕ್ಷಕ ರಂಜಿತ್ ಡಿಸಾಲೆ. ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡ ಭಾರತದ ಮೊದಲ ವ್ಯಕ್ತಿ ರಂಜಿತ್ ಸಿನ್ಹಾ ಡಿಸಾಲೆ. ಇವರಿಗೆ 2020ರಲ್ಲಿ ಈ ಒಂದು ಜಾಗತಿಕ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು 7ನೇ ಪ್ರಶಸ್ತಿಯನ್ನು 7ನೇ ವರ್ಷದ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂದ್ರ ಕಿಶಿಯಾ ತೋರ್ಪಾ ಅವರಿಗೆ ನೀಡಲಾಯಿತು. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಾರಲ್ಲ, ಇವರೇ ಕಿಶಿಯಾ ತೋರ್ಪಾ. ಇವರು ಅಮೆರಿಕ ದೇಶದವರು. ಇವರಿಗೆ 2021ರಲ್ಲಿ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ನೀಡಲಾಯಿತು. ಅದೇ ರೀತಿಯಾಗಿ 8ನೇ ಪ್ರಶಸ್ತಿಯನ್ನು ಪಾಕಿಸ್ತಾನದ ಶಿಕ್ಷಕಿ ಸಿಸ್ಟರ್ ಜೇಪ್ ಅವರಿಗೆ ನೀಡಲಾಯಿತು. ಯಾವ ವರ್ಷ ಅಂದ್ರೆ 2023. ಇವರು ಪಾಕಿಸ್ತಾನ ದೇಶದವರು. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಿದಾರಲ್ಲ, ಇವರೇ ಸಿಸ್ಟರ್ ಜೆಪ್. ಮತ್ತು 9ನೇ ಪ್ರಶಸ್ತಿಯನ್ನು ಸೌದಿ ಅರೇಬಿಯಾದ ಶಿಕ್ಷಕ ಮನ್ಸೂರ್ ಅಲ್ ಮನ್ಸೂರ್ ಅವರಿಗೆ 2025ರಲ್ಲಿ ನೀಡಲಾಯಿತು. ಯಾವುದು? 9ನೇ ಪ್ರಶಸ್ತಿಯನ್ನು ಸೌದಿ ಅರೇಬಿಯಾದ ಮನ್ಸೂರ್ ಅಲ್ ಮನ್ಸೂರ್ ಅವರಿಗೆ ನೀಡಲಾಯಿತು. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಿದೆಯಲ್ಲ, ಇವರೇ ಸೌದಿ ಅರೇಬಿಯಾದ ಶಿಕ್ಷಕ ಮನ್ಸೂರ್ ಅಲ್ ಮನ್ಸೂರ್. ಹಾಗೂ 10ನೇ ಪ್ರಶಸ್ತಿಯನ್ನು ನಮ್ಮ ಹೆಮ್ಮೆಯ ನಮ್ಮ ದೇಶದ ಶಿಕ್ಷಕಿಯಾದಂಥ ರೂಬಿಯಾ ನಾಬಿ ಅವರಿಗೆ ನೀಡಲಾಯಿತು. ಯಾವಾಗಂದ್ರೆ ಪ್ರೆಸೆಂಟ್ ಆಗಿ ಇತ್ತೀಚೆಗೆ 2026ರಲ್ಲಿ ನೀಡುತ್ತೆ. ಇವರು ನಮ್ಮ ಭಾರತ ದೇಶದ ಹೆಮ್ಮೆಯ ಶಿಕ್ಷಕಿ. ಸೊ ಮುಂದಿನ ಪರೀಕ್ಷೆಗಳಲ್ಲಿ ಇವರ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು. ಸೊ ಹಾಗಾಗಿ ಈ ಒಂದು ಜಾಗತಿಕ ಶಿಕ್ಷಕ ಪ್ರಶಸ್ತಿ ಬಗ್ಗೆ ನಿಮಗೆಲ್ಲ ತಿಳಿದಿರೋದು ಉತ್ತಮ. ಓಕೆ ಸ್ನೇಹಿತರೆ, ಇಲ್ಲಿವರೆಗೆ ನಾನು ಇವತ್ತಿನೊಂದು ತರಗತಿಯಲ್ಲಿ 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿಯ ಬಗ್ಗೆ ಮಾಹಿತಿ ನೀಡಿದ್ದೇನೆ ಮತ್ತು ಆ ಪ್ರಶಸ್ತಿಯ ಬಗ್ಗೆ ಸಂಕ್ಷಿಪ್ತ ವಿವರಣೆ ನೀಡಿದ್ದೇನೆ. ಮುಂದಿನ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಸಂಭವನೀಯ ಒಂದು ಪ್ರಶ್ನೆ ಬಂದೇ ಬರುತ್ತದೆ. ಸೊ ಹಾಗಾಗಿ ಈ ಒಂದು ತರಗತಿಯನ್ನು ಮಿಸ್ ಮಾಡದೆ ಕೇಳಿ. ಇಲ್ಲಿವರೆಗೆ ನಮ್ಮ ತರಗತಿಯನ್ನು ಕೇಳೋದಕ್ಕೆ ಧನ್ಯವಾದಗಳು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಜ್ಞಾನ ಸಂಗಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರಲ್ಲಿ ಸುಮಾರು 62,000ಕ್ಕಿಂತ ಹೆಚ್ಚು ಜನರು ವಿದ್ಯಾರ್ಥಿಗಳಿದ್ದಾರೆ. ಆ ಒಂದು ಜ್ಞಾನ ಸಂಗಮ ಗ್ರೂಪ್ನಲ್ಲಿ ಪ್ರತಿನಿತ್ಯ ಬೆಳಗ್ಗೆ 11 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ಸಂಜೆ 6 ಗಂಟೆಗೆ ಮತ್ತು ರಾತ್ರಿ 10 ಗಂಟೆಗೆ ವಿಶೇಷ ಕ್ವಿಜ್ಗಳು ನಡೆಸಲಾಗುತ್ತದೆ. ನಾವು ನಡೆಸುವಂಥ ಈ ಕ್ವಿಜ್ಗಳು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಇನ್ನು ಯಾರಾದರೂ ನಮ್ಮ ಜ್ಞಾನ ಸಂಗಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗದೇ ಇದ್ದರೆ ಈಗಲೇ ಟೆಲಿಗ್ರಾಮಲ್ಲಿ ಹೋಗಿ ಜ್ಞಾನ ಸಂಗಮ ಗ್ರೂಪ್ ಎಂದು ಸರ್ಚ್ ಮಾಡಿ ಜಾಯ್ನ್ ಆಗಿ. ಅದೇ ರೀತಿಯಾಗಿ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಎಂಬ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅಲ್ಲಿ ಕೂಡ ನೀವು ಫಾಲೋ ಮಾಡಬಹುದು. ಸೊ ಅಲ್ಲಿ ಕೂಡ ವಿಶೇಷವಾದ ಮಾಹಿತಿಯನ್ನು ಪ್ರತಿನಿತ್ಯ ನೀಡ್ತಾ ಇರ್ತೇವೆ. ಸೊ ಅಲ್ಲಿ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಿ. ಇವತ್ತಿನ ಒಂದು ತರಗತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೂ ಯಾರಾದರೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.